Hello, good morning, dear friends. In previous class, I will discuss about some important topic that will be called units and measurements. In case of units and measurements, I will explain how to derive the physical equation and how to check the physical equation and how to prove the LHS of the equation equal to RHS of the equation. In this video class, I will explain limitations of dimensional analysis or demerits of dimensional analysis. Very important for examination. Limitations of dimensional analysis. Very important concept in case of examination. Most repeated question in first PUC annual examination. ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಮತ್ತೆ ಕೇಳಿರ್ತಕ್ಕಂತ ಒಂದು ಕ್ವೆಶ್ಚನ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಲಿಮಿಟೇಷನ್ಸ್ ಆಫ್ ಡಿಮೆರಿಟ್ಸ್ ನೋಡಿ ಲಿಮಿಟೇಷನ್ಸ್ ಅಂತ ಬಂದ್ರೆ ಇಲ್ಲಿ ಡಿಮೆರಿಟ್ಸ್ or disadvantages ಎಲ್ಲ ಒಂದೇ ನೋಡಿ ಲಿಮಿಟೇಷನ್ಸ್ ಡಿಮೆರಿಟ್ಸ್ or disadvantages ಎಲ್ಲ ಒಂದೇ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ ಮೆನ್ಷನ್ ಎನಿ ಟು ಲಿಮಿಟೇಷನ್ಸ್ ಆಫ್ ಡೈಮೆನ್ಷನ್ ಅನಾಲಿಸಿಸ್ ಅಂತ ಎಕ್ಸಾಮ್ ಅಲ್ಲಿ ಕೇಳಬಹುದು ಮೆನ್ಷನ್ ಎನಿ ಟು ಡಿಮೆರಿಟ್ಸ್ ಆಫ್ ಡೈಮೆನ್ಷನ್ ಅನಾಲಿಸಿಸ್ ಅಂತ ಎಕ್ಸಾಮ್ ಅಲ್ಲಿ ಕೇಳಬಹುದು or ಎನಿ ಟು ಡಿಸ್ಅಡ್ವಾಂಟೇಜಸ್ ಆಫ್ ಡೈಮೆನ್ಷನ್ ಅನಾಲಿಸಿಸ್ ಅಂತ ಎಕ್ಸಾಮ್ ಅಲ್ಲಿ ಕೇಳಬಹುದು ಹಾಗಿದ್ಮೇಲೆ ಇಲ್ಲಿ ಲಿಮಿಟೇಷನ್ಸ್ ಅಂದ್ರೆ ಏನು ಡಿಸ್ಅಡ್ವಾಂಟೇಜಸ್ ಅಂದ್ರೆ ಏನು ಈಗ ಅಡ್ವಾಂಟೇಜಸ್ ನೋಡಿದೀವಿ ಮೆರಿಟ್ಸ್ ಏನು to check the correctness of the physical equation first point number 2 to derive the physical equation third one to convert system of one unit into system of another unit third concept more applications similarly ಈ limitations of dimensional analysis or demerits ಅಲ್ಲಿ ಏನು ಬರುತ್ತೆ ನಮಗೆ ಅಂದ್ರೆ ನಿಮಗೆ ಈ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ ಅಲ್ಲಿ sin theta cos theta tan theta cot theta cosecant theta secant theta ಇವನ್ನೆಲ್ಲ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರಿತೀವಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೋಡಿ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ನಾವು ಡೈಮೆನ್ಷನಲ್ ಅನಾಲಿಸಿಸ್ ಅಲ್ಲಿ ಯೂಸ್ ಮಾಡಲ್ಲ ಇದ್ರ ಬಗ್ಗೆ ಸ್ಟಡಿ ಮಾಡಕ್ಕಾಗಲ್ಲ ಈ ಫಂಕ್ಷನ್ ಗಳ ಬಗ್ಗೆ ಇದು ಎಕ್ಸ್ಪ್ಲೈನ್ ಮಾಡಲ್ಲ ಅದೊಂದು ಡಿಮೆರಿಟ್ಸ್ ನೋಡಿ ನೆಕ್ಸ್ಟ್ log a ಈ ತರ log a log b log c ಎಕ್ಸೆಟ್ರಾ log of 4 ಇವನ್ನ ಲಾಗರಿಥಮಿಕ್ ಫಂಕ್ಷನ್ಸ್ ಅಂತ ಕರಿತೀವಿ log ಫಂಕ್ಷನ್ಸ್ ಅಂತ ನೋಡಿ ಈ ರೀತಿ ಏನಾದರೂ ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಥವಾ log ಫಂಕ್ಷನ್ ಏನಾದರೂ ಈಕ್ವೇಷನ್ ಅಲ್ಲಿ ಇದ್ರೆ ಈ ತರ ಈಕ್ವೇಷನ್ಸ್ ನ ಈ ಡೈಮೆನ್ಷನಲ್ ಅನಾಲಿಸಿಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಪ್ಲಿಕೇಬಲ್ ಮಾಡಕ್ಕಾಗಲ್ಲ ಅದು ಫಸ್ಟ್ ಲಿಮಿಟೇಷನ್ಸ್ ಅಂತ ಬರೀತೀನಿ the method of dimensional analysis cannot applicable an equation containing ಅಥವಾ involving sin function or trigonometric function ಅಂತೀವಿ metric logarithmic or log functions very important limitations the method of dimensional analysis cannot applicable for an equation containing trigonometric log function etc ಈ ತರ ಏನಾದರೂ log functions ಅಥವಾ trigonometric functions ಈ ರೀತಿ ಏನಾದರೂ ಈಕ್ವೇಷನ್ ಅಲ್ಲಿ ಇದ್ರೆ ಇದಕ್ಕೆ ಅಪ್ಲೈ ಆಗಲ್ಲ ಫಾರ್ ಎಕ್ಸಾಂಪಲ್ ನೋಡಿ ಈ ರೀತಿ ಏನಾದರೂ log a
ಈ ತರ ಈ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿಗಳು ಏನಿದಾವೆ, ಈ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಅಂತ ಕರಿತೀವಿ. ಇವನ್ನ ನಾವು ಡಿಟರ್ಮೈನ್ ಮಾಡಕ್ಕಾಗಲ್ಲ. ಇದ್ರ ಬಗ್ಗೆ ಇದಕ್ಕೆ ಏನು ಡೈಮೆನ್ಷನಲ್ ಅನಾಲಿಸಿಸ್ ನ ಅಪ್ಲೈ ಮಾಡಕ್ಕಾಗಲ್ಲ, ನೆಗ್ಲೆಕ್ಟ್ ಮಾಡ್ತೀವಿ. ಇದು ಒಂದು ಲಿಮಿಟೇಷನ್. ಹಾಗಿದ್ಮೇಲೆ ದ ಕಾನ್ಸ್ಟೆಂಟ್ ಆಫ್ proportionality the constant of proportionality cannot determine by the method of dimensional analysis. By the method of dimensional analysis, the constant of proportionality cannot be determined by the method of dimensional analysis. Second limitation. ನೋಡಿ, very important two limitations you ತಿಳ್ಕೊಂಡು ಸಾಕು. ನಿಮ್ಮ ಎಕ್ಸಾಮಿನೇಷನ್ ಎರಡು ಲಿಮಿಟೇಷನ್ಸ್, ಈ ಲಿಮಿಟೇಷನ್ಸ್ ತುಂಬಾ ಇದಾವೆ, ಬಟ್ ಬೇರೆ ಕಾನ್ಸೆಪ್ಟ್, ಬಟ್ ಇವೆರಡು ಮೇನ್ ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ನೀವು ತಿಳ್ಕೊಂಡ್ರೆ ಎಕ್ಸಾಮಿನೇಷನ್ ಸಾಕು. ಗೊತ್ತಾಯ್ತು? ಇದು ಒಂದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಎಕ್ಸಾಮಿನೇಷನ್ ಬರ್ತದೆ. ಆಯ್ತಾ? ನೆಕ್ಸ್ಟ್ ಕೆಲವೊಂದಿಗೆ ಹೋಮ್ವರ್ಕ್ ಕೊಟ್ಟಿದ್ದೆ ಅನ್ಸುತ್ತೆ. ಏನು W is equal to Fx, F is equal to Ma, pressure is equal to force by area, ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ, ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನೀವು ಸಾಲ್ವ್ ಮಾಡ್ಕೋಬೇಕು ಅಂತ ನಾನು ಕೆಲವೊಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಅದೇ ತರ ಒಂದು ಇನ್ನೊಂದು ಟು ಡಿರೈವ್ ದ ಫಿಸಿಕಲ್ ಈಕ್ವೇಷನ್ ನ ಕಾನ್ಸೆಪ್ಟ್ ಅಲ್ಲಿ ಒಂದು ಸಿಇಟಿ ಕ್ವೆಶ್ಚನ್ಸ್ ಅಥವಾ ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ ಕೆಲವೊಂದು ವರ್ಷ ಕೇಳಿದ್ರು, ಅದೊಂದು ಮಿಸ್ ಆಗಿತ್ತು. ಇದು ಮಾಡಿದ್ದೀನಿ ನೋಡಿ. ಏನು ಈ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಗೊತ್ತು ನಿಮಗೆ. ಸೆಂಟ್ರಿಪಿಟಲ್ ಫೋರ್ಸ್ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಈ ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಏನು ಅಂತ ತಿಳ್ಕೋಬೇಕು ಅಷ್ಟೇ. ನೋಡಿ, ಈ ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ when a body moving in UCM ಅಂದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, UCM ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಏನು ಅಂದ್ರೆ ಅರ್ತ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಆಗುತ್ತೆ, ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕು ನಾವು? ಈಗ ಅರ್ತ್ ಈ ಸನ್ ಅರೌಂಡ್ ಅಲ್ಲಿ ರಿವಾಲ್ವ್ ಆಗ್ತಾ ಇದೆ ಅಂದ್ರೆ ಅರ್ತಿಗೆ ಕಾನ್ಸ್ಟೆಂಟ್ ಸ್ಪೀಡ್ ಇರುತ್ತೆ. ಕಾನ್ಸ್ಟೆಂಟ್ ಸ್ಪೀಡ್ ಇರತಕ್ಕಂತ ಕಾನ್ಸೆಪ್ಟ್ ನ UCM ಅಂತ ಕರಿತೀವಿ. ಎ ಬಾಡಿ ಮೂವಿಂಗ್ ಕಾನ್ಸ್ಟೆಂಟ್ ಸ್ಪೀಡ್ ಅಲಾಂಗ್ ಸರ್ಕ್ಯುಲರ್ ಪಾತ್. ಕಾನ್ಸ್ಟೆಂಟ್ ಸ್ಪೀಡ್ ಅಲಾಂಗ್ ಸರ್ಕ್ಯುಲರ್ ಪಾತ್ ಈಸ್ ಕಾಲ್ಡ್ UCM ಅಂತ. ಅಂದ್ರೆ ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನೋದು ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಫಸ್ಟ್ ಬಾಡಿ UCM ಅಲ್ಲಿ ಇರಬೇಕು. A body moving in UCM, when body moving in UCM, the acceleration always directed towards the center of the circular path. ನೋಡಿ, ಇಲ್ಲಿರ್ತಕ್ಕಂಥ ಒಂದು ಈ ಆಕ್ಸಿಲರೇಷನ್ ಇಲ್ಲಿರ್ತಕ್ಕಂಥ ಒಂದು ಸೆಂಟರ್ ಆಫ್ ಸರ್ಕ್ಯುಲರ್ ಪಾತ್ ಇಂದ ಇದು ಟ್ಯಾಕ್ಟ್ ಆಗ್ತಾ ಇರುತ್ತೆ. ಈಗ ಯಾರೋ ಒಬ್ಬ ಪರ್ಸನ್ ಈ ರೀತಿ ನಿಂತಿರ್ತಾನೆ, ಏನೊಂದು ಥ್ರೆಡ್ಗೆ ಒಂದು ಸ್ಟೋನ್ ಇದು ಮಾಡ್ಕೊಂಡು ಈ ರೀತಿ ರಿವಾಲ್ವ್ ಮಾಡ್ತಾನೆ. ಈ ರೀತಿ ರಿವಾಲ್ವ್ ಮಾಡಬೇಕಾದ್ರೆ ಇದಕ್ಕೆ ಈ ಸೆಂಟ್ರಿಪಿಟಲ್ ಫೋರ್ಸ್ ನೋಡಿ, ಇಲ್ಲಿರ್ತಕ್ಕಂಥ ಪಾತ್ ಇಲ್ಲಿರ್ತಾನೆ ಅಂತೇಳಿ ಒಂದು ಸ್ಟೋನ್ ಇಲ್ಲಿಗೆ ಥ್ರೆಡ್ ಇಂದ ಈ ರೀತಿ ಟೈ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಒಬ್ಬ ಪರ್ಸನ್ ಇದನ್ನ ರಿವಾಲ್ವ್ ಮಾಡ್ತಾನೆ. ರಿವಾಲ್ವ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಥ್ರೆಡ್ಗೆ ಫೋರ್ಸ್ ಟುವರ್ಡ್ಸ್ ಇಂದ ಹೋಗುತ್ತೆ. ಸೆಂಟರ್ ಆಫ್ ದ ಸರ್ಕ್ಯುಲರ್ ಪಾತ್ ಇಂದ ಈ ಕಡೆ ಟ್ರಾವೆಲ್ ಆಗುತ್ತೆ. ಈ ಸೆಂಟರ್ ಆಫ್ ದ ಸರ್ಕ್ಯುಲರ್ ಪಾತ್ ಇಂದ ಈ ಪರ್ಸನ್ ಇಂದ ಇದಕ್ಕೆ ಆಕ್ಸಿಲರೇಷನ್ ಅಥವಾ ಫೋರ್ಸ್ ಆಕ್ಟ್ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟ್ ನ ಸೆಂಟ್ರಿಪಿಟಲ್ ಫೋರ್ಸ್ ಅಂತೀವಿ. ಇಟ್ ಈಸ್ ಇಂಡಿಕೇಟೆಡ್ ಬೈ mv ಸ್ಕ್ವೇರ್ ಡಿವೈಡೆಡ್ ಬೈ r. m ಅಂದ್ರೆ ಮಾಸ್, v ಅಂದ್ರೆ ವೆಲಾಸಿಟಿ, r ಅಂದ್ರೆ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್. ಲೀನಿಯರ್ ವೆಲಾಸಿಟಿಗೆ ಡೈರೆಕ್ಷನ್ ಇದು ನೋಡಿ, ಇಲ್ಲಿರ್ತಕ್ಕಂಥ ಲೀನಿಯರ್ ವೆಲಾಸಿಟಿಗೆ ಡೈರೆಕ್ಷನ್ ಇದು. ನೆಕ್ಸ್ಟ್ ಚಾಪ್ಟರ್ಗಳಲ್ಲಿ ಡೈರೆಕ್ಷನ್ಸ್ ಇದೆ ಮಾಡ್ತೀನಿ. ಹಾಗಿದ್ಮೇಲೆ ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ when the force acting along its towards the center of circular path, when body moving in uniform circular
ನೋಡಿ ಲೀನಿಯರ್ ಅಂತ ಏನಂತ ಅಂದ್ರೆ v ಬರ್ದೆ ಲೀನಿಯರ್ ಅಂತ, ಇನ್ನೊಂದು ಒಮೆಗಾ ಅಂತ ಇದೆ, ಮುಂದಿನ ಚಾಪ್ಟರ್ ಇದೆ ಆಂಗ್ಯುಲರ್ ವೆಲಾಸಿಟಿ ಅಂತ ಕರಿತೀವಿ. ಇದನ್ನ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಇದನ್ನ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ನೋಡಿ ಥೀಟಾನ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಸರ್ ಹಾಗಿದ್ರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಯಾವ ರೀತಿ ಮೆಜರ್ ಮಾಡೋದು? ಈ ರೀತಿ ಇಲ್ಲಿಂದ ಪಾರ್ಟಿಕಲ್ A ಅನ್ನೋದು B ಪೊಸಿಷನ್ ಗೆ ಬಂದಾಗ in between two radius vector ಅಲ್ಲಿ angle is created. The angle is called angular displacement. What is the meaning of angular displacement? ಅಂದ್ರೆ the angle separated by two radius vector is called angular displacement. It is measured in terms of radian. ಹೇಳಿದೀನಿ ರೇಡಿಯನ್ ಮತ್ತೆ ಸ್ಟಿರೇಡಿಯನ್ ನಾವು two types of supplementary unit ಅಂತ. ಇದು ಪ್ಲೇನ್ ಆಂಗಲ್, ಈ ಪ್ಲೇನ್ ಆಂಗಲ್ ನಾವು ರೇಡಿಯನ್ ಅಲ್ಲಿ ಮೆಜರ್ ಮಾಡ್ತೀವಿ ಕಾನ್ಸೆಪ್ಟ್. ನೆಕ್ಸ್ಟ್ ಈಗ ಇಲ್ಲಿ the centripetal force is depends on mass, radius and linear velocity. Linear velocity, linear velocity derived condition idu derived f is equal to mv square divided by r, where symbols have use their meaning ಅಂತ ಹೇಳ್ಬಿಡ್ತಾರೆ. derive f is equal to mv square divided by r by the method of dimensional analysis. By the method of dimensional analysis, centripetal force is depends on mass, radius and linear velocity. Derive f is equal to mv square divided by r by the method of dimensional analysis. By the method of dimensional analysis. ನೋಡಿ ಸರ್ ಇದು ಏನು ಇಷ್ಟೊಂದು ಮಾಡಿಸ್ತಿದ್ದೀರಾ? ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಸಿಲೆಬಸ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ t = 2/√f/g. ಏನು ಇಷ್ಟೊಂದು ಪ್ರಾಕ್ಟೀಸ್ ಮಾಡಿಸ್ತಿದ್ದೀರಾ? ಅದು ಇಷ್ಟೊಂದು ಏನಕ್ಕೆ ಇದೆ? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೀವು ಎಷ್ಟೇ ಚೆನ್ನಾಗಿ ಎಷ್ಟು ಡೆರಿವೇಷನ್ಸ್ ನ ಎಷ್ಟು ಕಾನ್ಸೆಪ್ಟ್ ಫಿಸಿಕ್ಸ್ ಅಲ್ಲಿ ವರ್ಕ್ ಮಾಡ್ತೀರಾ, ತಿಳ್ಕೊಂತೀರಾ, ಅಷ್ಟು ನಿಮಗೆ NCERT ಸಿಲೆಬಸ್ ಅಲ್ಲಿ ಇರತಕ್ಕಂತ ಒಂದು ಸಿಲೆಬಸ್ CET ಗೆ ಮತ್ತೆ ನೀಟ್ ಎಕ್ಸಾಮ್ ಗೆ ಈಸಿ ಆಗುತ್ತೆ. ಇಲ್ಲಿ ತುಂಬಾ ರ್ಯಾಪಿಡ್ ಆಗಿರಬೇಕು, ಯಾವುದೇ ಕ್ವೆಶ್ಚನ್ ಎಲ್ಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ತಿಳ್ಕೊಂಡಿದ್ರೆ ಎಲ್ಲ ನೋಟ್ ಮಾಡ್ತಾ ಬನ್ನಿ. ಈಗ ಹೇಳಿ ಈ ಕಾನ್ಸೆಪ್ಟ್ ಕೊಟ್ಟಾಗ ಪ್ರೀವಿಯಸ್ ವಿಡಿಯೋ ಕ್ಲಾಸ್ ಇಂತ ಸಿಂಬಲ್ ಅಲ್ಲಿ ಬರ್ಕೊಳ್ಳಿ. ಏನು ಸೆಂಟ್ರಿಪಿಟಲ್ ಫೋರ್ಸ್ ನ F ಅಂತ ಕಾಣೋಣ. ಈಗ ಆಮೇಲೆ ಇದನ್ನ ಡಿರೈವ್ ಮಾಡಬೇಕಾಗಿರೋದು ಇದ್ದೇ ಬರ್ಕೊಂಡ್ಬಿಟ್ಟಿರಾ. ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಡಿಪೆಂಡ್ಸ್ ಆನ್ ಅಂದ್ರೆ ಈ ರೀತಿ ಪ್ರಪೋರ್ಷನಾಲಿಟಿ ಸಿಂಬಲ್ ಡಿಪೆಂಡ್ಸ್ ಆನ್ ಮಾಸ್ m, radius indicated by r, and linear velocity is represented by v. Next, eliminate the proportionality symbol by using equivalent constant. F equal to k m r v. Next idea is raising the power of mass, radius, velocity in terms of unknown factors like x, y, z. Previous video class ಗಳಲ್ಲಿ ಇದ್ರ ಬಗ್ಗೆ ನೆಸೆಸಿಟೀಸ್ ಹೇಳಿದ್ದೀನಿ. Next, it is considered as equation number 1. Then in this concept I will find out x, y, z values by the method of dimensional analysis. Step 1, explain the LHS and RHS of the terms and substitute respective dimensional formula in equation 1. F nothing but centripetal force. Centripetal force, it is represented by in terms of MAT form m to the power of 1, n to the power of 1, t to the power of -2. Because F is equal to ma, m nothing but m to the power of 1, a nothing but n to the power of 1, t to the power of -1. In previous class I will derive it. Next, ಇಲ್ಲಿ F is equal to centripetal force ಆಯ್ತು. Next, mass nothing but m to the power of 1, n to the power of 0, t
linear velocity is represented by the symbol V. Linear velocity is represented by the symbol. It is dimensionally represented by m to the power of 0, n to the power of 1, t to the power of minus 1. That's all. Substitute the respective dimensional formula in above equation 1. We get from equation 1. What is the dimensional formula for force? Force nothing but m to the power of 1, n to the power of 1, t to the power of minus 2. T to the power of minus 2. That will be equal to neglect constant of proportionality, because limitations of dimensional formula is applicable in this constant of proportionality. M to the power of 1, n to the power of 1, t to the power of minus 2. Constant of proportionality not applicable in case of dimensional analysis. Cannot determine by the method of dimensional analysis. It is neglect. Then m to the power of x is nothing but m to the power of 1, n to the power of 0, t to the power of 0, 1 to the power of x. Next, radius expressed in terms of m to the power of 0, n to the power of 1, t to the power of 0, 1 to the power of y. Last concept, linear velocity is represented by m to the power of 0, n to the power of 1, t to the power of minus 1, 1 to the power of z. Solve above equation. You get m to the power of 1, n to the power of 1, t to the power of minus 2. That will be equal to m to the power of 1 into x, n to the power of 0 into x, 0, t to the power of 0. M to the power of 0 into y, 0, n to the power of y, t to the power of 0. M to the power of 0, n to the power of 1 into z, t to the power of minus 1 into z, minus z, minus 1 into z, minus z. Next, m to the power of 1, n to the power of 1, t to the power of minus 2, that will be equal to m to the power of x, m to the power of 0, m to the power of 0, nothing but m to the power of x plus 0 plus 0, that will be equal to x. n to the power of 0 plus y plus z, nothing but y plus z. Next, t to the power of 0, t to the power of 0, t to the power of minus 2z, minus z, nothing but minus z. Comparing both sides of the dimensions, we get x is equal to 1. Power compare ಮಾಡಿ x is equal to 1. Y plus z is equal to 1. Minus z is equal to minus 2. ಈಗ next x is equal to 1 ಆಯಿತು. ನಮಗೆ ಈ z ಕ್ಯಾನ್ಸಲ್, z is equal to 2 ಆಯಿತು. ಸಬ್ಸ್ಟಿಟ್ಯೂಟ್ ಮಾಡಿ y ವ್ಯಾಲ್ಯೂ ಬರುತ್ತೆ. y plus 2 is equal to 1. y is equal to 1 minus 2, that will be equal to minus 1. ಹಾಗಿದ್ಮೇಲೆ x value 1, y value minus 1, z is equal to plus. Substitute the value of x, y, z in equation 1. You will get the required answer for above question. F is equal to k into m to the power of x, nothing but m to the power of x, nothing but 1. Next, r to the power of y, nothing but minus 1. Next, b to the power of z, nothing but 2. ಈಗ ಸಾಲ್ವ್ ಮಾಡಿದ್ರೆ f is equal to k, m to the power of 1. ನೋಡಿ ಕಾನ್ಸೆಪ್ಟ್ ನ ಪ್ರೀವಿಯಸ್ ಅಲ್ಲಿ ಹೇಳಿದೆ ನಾನು. ಏನು, ಯಾವುದೇ ಪವರ್ ಸೈನ್ ನ್ಯೂಮರೇಟರ್ ಇಂದ ಡಿನಾಮಿನೇಟರ್, ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ಹೋದ್ರೆ ಅದರ ಪವರ್ ಸೈನ್ ಚೇಂಜ್ ಆಗುತ್ತೆ. ಬರೀಬಹುದು a to the power of minus 1, that will be equal to 1 by a. ಸಿಮಿಲರ್ ವೇ ನಲ್ಲಿ ಇದೆ. ಈ ತರ ಕಾನ್ಸೆಪ್ಟ್ ಗಳನ್ನ ನೀವು ಕನ್ಫ್ಯೂಸ್ ಮಾಡ್ತಿರೋದು. r to the power of minus 1 ನ ಡಿನಾಮಿನೇಟರ್ ಕ್ಯಾರಿ ಮಾಡಿ. ಡಿನಾಮಿನೇಟರ್ ಕ್ಯಾರಿ ಮಾಡಿದ್ರೆ r ಆಯ್ತು. ಪವರ್ 1 ಬದಲು ಬರೀಬಹುದು, ಬಿಟ್ಟು ಬಿಡಬಹುದು. ಉಳ್ಕೊಳ್ಳೋದೇನು v ಸ್ಕ್ವೇರ್. ಈಗ ನಮಗೆ
F is equal to mv square divided by r. It will be called the required expression for centripetal force by the method of dimension analysis. That's all. ಈ ತರ ಎಕ್ಸಾಮಿನೇಷನ್ ಅಲ್ಲಿ ಈ ರೀತಿ ಕಾನ್ಸೆಪ್ಟ್ ಗಳನ್ನ ತಿಳ್ಕೊಬೇಕು. ಸರ್ ಸಿಇಟಿ ಏಕೆ ಹೇಳ್ತಾರೆ ನಿಮಗೆ ನೋಡಿ, ಈ ತರ ಒಂದು ಕ್ವೆಶ್ಚನ್ ಕೇಳಬಹುದು. The centripetal force is represented by F is equal to K M to the power of x R to the power of y V to the power of z. X y equal to value ತಗೋಬಹುದು, ವ್ಯಾಲ್ಯೂ ಕೊಡ್ತಾರೆ. Z ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಫೈಂಡ್ ದ ವ್ಯಾಲ್ಯೂ ಆಫ್ z ಅಂತ ಹೇಳ್ಬೋದು. Z ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಸಿಇಟಿ ನಲ್ಲಿ ಕೇಳಬಹುದು. ಅವಾಗ ಈ ರೀತಿ ಮಾಡೋ ಮೆಥಡ್ ಗೊತ್ತಿದ್ರೇನೆ ಐಡಿಯಾ ಗೊತ್ತಾಗುತ್ತೆ ನಿಮಗೆ, ಇಲ್ಲ ಅಂತ ಗೊತ್ತಾಗುತ್ತೆ. ದಟ್ಸ್ ಆಲ್. ಗೊತ್ತಾಯ್ತು. ಈಗ ಇಷ್ಟು ಈ ಯೂನಿಟ್ಸ್ ಅಂಡ್ ಡೈಮೆನ್ಷನ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಮಿನಿಮಮ್ ಬೇಸಿಕ್ ಕಾನ್ಸೆಪ್ಟ್ ಗಳು ಗೊತ್ತಾಗಬೇಕು. ನೋಡಿ, ಈಗ ಎಕ್ಸಾಮಿನೇಷನ್ ಅಲ್ಲಿ ಏನ್ ಕ್ವೆಶ್ಚನ್ ಗಳು ಕೇಳ್ತಾರೆ ಅನ್ನೋದು ನಿಮಗೆ ಒಂದು ಐಡಿಯಾ ಬಂದಿರಬೇಕು. ಏನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ತಿಳ್ಕೋಬೇಕು ಇಲ್ಲಿ ನಾನು ಹೇಳ್ತೀನಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ತಿಳ್ಕೋಬೇಕು ಅಂದ್ರೆ ಫಸ್ಟ್ ನಿಮಗೆ ಫಿಸಿಕಲ್ ಕ್ವಾಂಟಿಟಿ ಏನು, ವಾಟ್ ಈಸ್ ಫಿಸಿಕಲ್ ಕ್ವಾಂಟಿಟಿ, ವಾಟ್ ಈಸ್ ಫಿಸಿಕಲ್ ಕ್ವಾಂಟಿಟಿ ಇದು ಕೇಳ್ಬಿಡ್ತಾರೆ. ಎನಿ ಮೆಜರಬಲ್ ಕ್ವಾಂಟಿಟಿ ಇಸ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಬದಲಾಯಿತು. ಮೆನ್ಷನ್ an example, give an example, what is physical quantity, give an example ಅಂತಾರೆ. give an example. ಎಕ್ಸಾಮಿನೇಷನ್ ಅಲ್ಲಿ ಟೆಕ್ಸ್ಟ್ ಮಾಡಿದಾಗ ಹೇಳ್ತೀವಿ. ಎಕ್ಸಾಂಪಲ್ ಅಂದ್ರೆ ಲೆಂತ್, ಮಾಸ್, ಟೈಮ್, ಎಕ್ಸೆಟ್ರಾ ಇವನ್ನೆಲ್ಲ ಕೊಡ್ಬೋದು ಫಿಸಿಕಲ್ ಕ್ವಾಂಟಿಟೀಸ್ ಅಂತ. ಸೆಕೆಂಡ್ ಕಾನ್ಸೆಪ್ಟ್ ಬಂದು ಇಲ್ಲಿ ವಾಟ್ ಈಸ್ ಫಂಡಮೆಂಟಲ್ ಯೂನಿಟ್, ವಾಟ್ ಈಸ್ ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಕೇಳಬಹುದು. ಕ್ವಾಂಟಿಟಿ, ಗಿವ್ an example. ಎಕ್ಸಾಮ್ ಅಲ್ಲಿ ನಿಮಗೆ ಕೇಳತಕ್ಕಂತ ಕಾನ್ಸೆಪ್ಟ್ ಇಷ್ಟೇ. ಈ ಟಾಪಿಕ್ ಅಲ್ಲಿ ತಿಳ್ಕೋಬೇಕಾಗಿರೋದು ನೀವು. ವಾಟ್ ಈಸ್ ಫಂಡಮೆಂಟಲ್ ಕ್ವಾಂಟಿಟಿ? ಎ ಕ್ವಾಂಟಿಟಿ ಇನ್ ವಿಚ್ independent with each other. A quantity in which independent with each other is called fundamental quantity. Give an example: length, mass, time, etc. Next, ನೋಡಿ, what is fundamental unit ಕೇಳಬಹುದು. ಫಂಡಮೆಂಟಲ್ ಯೂನಿಟ್ ಇಷ್ಟು ತಿಳ್ಕೊಂಡು ಪ್ರಿಪೇರ್ ಆದ್ರೆ ಸಾಕು. ನೀವೇನು ಥಿಯರಿ ಓರಿಯೆಂಟೆಡ್ ಪ್ರಿಪೇರ್ ಆದ್ರೆ ಸಾಕು. ಸಿಇಟಿ ನೆಕ್ಸ್ಟ್ ಕ್ಲಾಸ್ ಕೂಡ ಹೇಳ್ತಾರೆ, ಸಿಇಟಿ ಕ್ಲಾಸ್ ಬಂದಾಗಿದೆ. ವಾಟ್ ಈಸ್ ಫಂಡಮೆಂಟಲ್ ಯೂನಿಟ್? ಗಿವ್ an example. give an example. ಇದನ್ನ ಕೇಳಬಹುದು. ಫಂಡಮೆಂಟಲ್ ಅಂದ್ರೆ ಯೂನಿಟ್ ಇಂಡಿಪೆಂಡೆಂಟ್ ಟು ಈಚ್ ಅದರ್ ಈಸ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್. ಗಿವ್ an example ಅಂದ್ರೆ ಕೆಜಿ, ಮೀಟರ್, ಸೆಕೆಂಡ್, ಎಕ್ಸೆಟ್ರಾ ಇವನ್ನೆಲ್ಲ ಫಂಡಮೆಂಟಲ್ ಯೂನಿಟ್ ಅಂತ ಕರೀತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಫೋರ್ತ್ ಒಂದು ಕ್ಲಾಸಿಫೈ ದ ಸಿಸ್ಟಮ್ ಆಫ್ ಯೂನಿಟ್ಸ್. ಮೆನ್ಷನ್ ಕೇಳಬಹುದು. ಮೆನ್ಷನ್ ದ ಟೈಪ್ಸ್ ಆಫ್ system of units. System of units. Mention the types of system of units. ಅಂದ್ರೆ system of units can be classified into three types: MKS, CGS, FPS system ಅಂತ ಹೇಳ್ಬೋದು. ನೆಕ್ಸ್ಟ್ ಫಿಫ್ತ್ ಒನ್ ನೋಡಿ, ಇವನ್ನೆಲ್ಲ ನೀಟಾಗಿ ಬರ್ಕೊಂಡು ಮನೆಯಲ್ಲಿ ಸ್ಟೋರ್ ಮಾಡಿ ಸಾಕು, ಈ ಚಾಪ್ಟರ್ ಕಾನ್ಸೆಪ್ಟ್ ಮುಗಿಯುತ್ತೆ. ನೆಕ್ಸ್ಟ್ ಮೆನ್ಷನ್ ದ ಟೈಪ್ಸ್ ಆಫ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ. ನೆಕ್ಸ್ಟ್ ಇದೆ ಮೆನ್ಷನ್ ಟೂ ಟೈಪ್ಸ್ ಆಫ್ ಸಪ್ಲಿಮೆಂಟರಿ ಯೂನಿಟ್ಸ್. ಇದು ತುಂಬಾ ಸತಿ ಕೇಳ್ತೀವಿ ಎಕ್ಸಾಮ್ಗೆ. ಮೆನ್ಷನ್ ದ ಅವರೇ ಟೂ ಟೈಪ್ಸ್ ಆಫ್ ಸಿಸ್ಟಮ್ ಆಫ್ supplementary units. Mention the two types of supplementary units. Any two types of supplementary units are there. One, radian is a measure of an angle, steradian is a measure of solid angle.
fundamental physical quantity seven fundamental physical quantity length, mass, time, temperature, current, amount of substance, luminosity, seven fundamental quantity na mention ಮಾಡಿ. Next seventh one, what are derived units? What are derived units? Derived units are the unit derived from fundamental units is called derived units. ಇಲ್ಲಿ next write the derived units. Write the derived units. Derived units ಅಂತ ಹೇಳ್ಬಿಟ್ಟು ಕೆಲವೊಂದು ಐಡಿಯಾಸ್ ಮಾಡ್ತಾರೆ. ಸ್ಪೀಡು, velocity, number 3 force, number 4 acceleration, number 5 work, number 6 power, number 7 pressure, number 8 area, number 9 density, number 10 volume. ಇದು ಒಂದು ಬೇರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಮಾಡ್ತೀನಿ, ಇದನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇನ್ನೇನು ಹೇಳ್ಬೋದು? ನಂಬರ್ 9, ಕ್ವೆಶ್ಚನ್ ನಂಬರ್ 9, mention the applications of dimensional analysis. Application ಅಂದ್ರೆ ಏನು? To check the correctness of equation. Next, to convert system of one unit into another unit. Third one, to derive the physical equation. ಮೂರು ಕಾನ್ಸೆಪ್ಟ್ ಅಂದ್ರೆ mention the application of dimension ಮುಗೀತು. Next, ಅದೇ ತರ mention the limitations of dimensional analysis. ಇಷ್ಟು ಕ್ವೆಶ್ಚನ್ ಗೆ ಪ್ರಿಪೇರ್ ಆದ್ರೆ ಸಾಕು. ನೀವು ಈ ವಿಡಿಯೋ ಕ್ಲಾಸ್ ಗಳಿಂದ ನೀವು ಇಷ್ಟು ಕಾನ್ಸೆಪ್ಟ್ ನ ಗ್ರಾಸ್ಪಿಂಗ್ ಮಾಡಿದ್ರೆ ಅದು ವೆಲ್ ಅಂಡ್ ಗುಡ್. ಇಷ್ಟನ್ನ ನೋಟ್ಸ್ ಮಾಡಿಬಿಟ್ಟು ನೀವು ಓದ್ಕೊಂತ ಬಂದ್ರೆ ನಿಮ್ಮ ಆಕ್ಟಿವಿಟಿ ಆಫ್ ಫಸ್ಟ್ PUC ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11, to check the correctness of below equations. ಅದರಲ್ಲಿ ಫಸ್ಟ್ ಒನ್ v is equal to u plus kt, second one x is equal to ut plus half at square, third one v square is equal to u square plus 2ax. next ಇಲ್ಲಿ 12th one, to derive, ಇದೊಂದು ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಗೆ, t is equal to 2 pi into root of L by G by the method of dimensional analysis. ನೋಡಿ ಇಷ್ಟು ಕ್ವೆಶ್ಚನ್ ನೀವು ಇಲ್ಲಿ ವರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅದೇ ತರ ಕೆಲವೊಂದು ಡೈಮೆನ್ಷನಲ್ ಫಾರ್ಮುಲಾ ನೋಡಿ ಇದಿರ್ತಕ್ಕಂಥಕ್ಕೆ ರೈಟ್ ದ ಡಿರೈವ್ ಸ್ಪೀಡ್, ವಾಲ್ಯೂಮ್, ವೆಲಾಸಿಟಿ, ವರ್ಕ್ ಅಂತ ಹೇಳಿದ್ವಲ್ವಾ, ಇದಕ್ಕೆ ಸೇಮ್ ವೇ ನಲ್ಲಿ ಡೈಮೆನ್ಷನ್ ಫಾರ್ಮುಲಾ ಬರ್ಕೊಳ್ಳಿ. ಇಷ್ಟು ಕ್ವೆಶ್ಚನ್ ಗೆ ಪ್ರಿಪೇರ್ ಆದ್ರೆ ನೀವು ಇಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ಟಾಪಿಕ್ ಅಲ್ಲಿ ಸಕ್ಸಸ್ ಕಾಣುತ್ತೆ. ಇಷ್ಟು ಇರಲಿ. ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ